ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟೋಗಿ 45 ವರ್ಷ ಆಗಿದೆ. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಅವರ ಭಾಷಣಗಳನ್ನ ಕೇಳಿದ್ದೇನೆ. ಅವರ ಕೊನೆಯ ಭಾಷಣ ಕೂಡ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಸುಭಾಷ್ ನಗರದ ಮೈದಾನದಲ್ಲಿ ಅವ್ರು ಮಾಡಿದಂತ ಭಾಷಣ ಇನ್ನ ನಮಗೆ ಕಿವಿಗೆ ಇಂಪಾಗಿ ಉಳಿದಿದೆ. ಯಾವ ಭಾವನೆ ಇಟ್ಟು ರಾಜಕಾರಣ, ಅಧಿಕಾರ ಯಾವ ರೀತಿ ಇರ್ತದೆ ಅಂತ ಅನೇಕ ವಿಚಾರಗಳನ್ನ ಅವರು ಅವತ್ತು ಮಾತಾಡಿದ್ರು. 100 ವರ್ಷ ಆದ್ರೂ ಕೂಡ ಅವರ ಸಾಧನೆಗಳು ಅವ್ರು ಇಲ್ಲೇ ಹೋದ್ರೂ ಕೂಡ ಜೀವಂತವಾಗಿ ಬದುಕಿರ್ತವೆ. ಏನು ಇವತ್ತು ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅವರ ನಾಯಕತ್ವ, ಉಳುವರಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ಅರಸು ಕುಟುಂಬಕ್ಕೆ ಸೇರಿದ್ರು ಕೂಡ ಎಲ್ಲ ಜನಾಂಗವನ್ನ ಬೆಳೆಸಿ ಹಿಂದುಳಿದ ವರ್ಗದ ನಾಯಕರುಗಳ ಒಂದು ವಿಶೇಷವಾದಂತ ಕಾಳಜಿಯನ್ನು ಇಟ್ಟು ಅವರ ಬೆಳೆಸಬೇಕು, ರಾಜಕೀಯವಾಗಿ, ಆರ್ಥಿಕವಾಗಿ, ಶಿಕ್ಷಣವಾಗಿ ಬೆಳೆಸಬೇಕು ಅಂತ ಹೇಳಿ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದೊಡ್ಡ ಅಡಿಪಾಯವನ್ನೇ ಹಾಕಿದ್ದಾರೆ. ಅವತ್ತಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ವೀರಪ್ಪ ಮೊಯ್ಲಿಯವರು ಡೆಪ್ಯೂಟಿ ಮಿನಿಸ್ಟರ್ ಆಗಿದ್ರು, ಎಸ್.ಎಂ. ಕೃಷ್ಣರಾವ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಇವತ್ತೇನು ಎಲೆಕ್ಟ್ರಾನಿಕ್ ಸಿಟಿ ಇದೆ ಅದಕ್ಕೆ ಮೂಲ ಅಡಿಪಾಯ ಆಗ್ತಂತ ಒಬ್ಬ ಧೀಮಂತ ನಾಯಕ ಎಲೆಕ್ಟ್ರಾನಿಕ್ ಸಿಟಿ. ಹಂಗೆ ಒಂದು ರೈತರಿಗೊಬ್ಬರಿಗೆ ಅಲ್ಲ, ಆವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ಇವತ್ತು ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಶಿಸ್ತು, ಸಾಕ್ಷಿಗುಡ್ಡೆ, ತ್ಯಾಗ ಎಲ್ಲನೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂಥದ್ದೆಲ್ಲ ಕೂಡ ಇವತ್ತು ಮಾಡಿದ್ದ ನಾವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ಬಹಳ ಸಂತೋಷ ಆಯಿತು. ನಾನು ಅಧಿಕಾರ ತೆಗೆದುಕೊಂಡಂತ 1ನೇ ದಿನದಲ್ಲಿ ನಾನೆಲ್ಲರಿಗೂ ಮೊನ್ನೆ ಕೊಟ್ಟು ಬಂದು ನಾನು ಅವರ ಭಾವಚಿ ಇದಕ್ಕೆ ಒಂದು ಪ್ರತಿಮೆಗೆ ಪುತ್ಥಳಿಗೆ ನಾನು ಗೌರವನ ಸಲ್ಲಿಸಿ ಹೋದೆ. ಇವತ್ತು ಬಂದಿದೆ, ಅವ್ರನ್ನ ಸ್ಮರಿಸ್ಕೊಳ್ಳುವಂತ ಕೆಲಸ ಇವತ್ತು ನಮಗೆಲ್ಲ ಅವಕಾಶ ಸಿಕ್ಕಿದೆ. ಎಲ್ಲ ಭಾಗಿಯಾದಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ, ಇಷ್ಟು ಮಾತ್ರ ಹೇಳಲಿಕ್ಕೆ